ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಸೌಜನ್ಯ ಆ ಕೊಲೆ ರೇಪು ಅಮಾನುಷವಾಗಿ ಆದಂಥದ್ದು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಅದಕ್ಕೆ ಸಮಗ್ರವಾಗಿ ತನಿಖೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತ ಆಗಬೇಕು. ಆದರೆ ಅದು ಬಿಟ್ಟು ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆ ಏನಿದೆ, ಇದೊಂದು ವ್ಯವಸ್ಥಿತ ಅಂತಾರಾಷ್ಟ್ರೀಯ ಹಿಂದುತ್ವ ದೇವಸ್ಥಾನ ಮತ್ತು ನಮ್ಮೆಲ್ಲ ಭಾವನೆಗಳಿಗೆ ಧಕ್ಕೆ ತರುವಂಥ ವ್ಯವಸ್ಥಿತ ಷಡ್ಯಂತ್ರ ಇದು. ಧರ್ಮಸ್ಥಳ ಒಂದು ನಿಮಿತ್ತ ಅಷ್ಟೇ. ಧರ್ಮಸ್ಥಳದ ಹೆಗಲ ಮೇಲೆ ಬಂದೂಕಿಟ್ಟು ಹಿಂದುತ್ವ ದೇವಸ್ಥಾನ ಭಕ್ತಿ ಭಾವನೆಗಳಿಗೆ ಅವರು ಗುಂಡು ಹೊಡೆಯೋದಿದೆ ಮತ್ತು ಅವರು ಯಶಸ್ವಿ ಆಗಿದ್ದಾರೆ. ಕಳೆದ 4 ತಿಂಗಳಿಂದ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು ಮತ್ತು ಇಡೀ ದೇಶದ ಎಲ್ಲ ಚಾನೆಲ್ಗಳಲ್ಲಿ ಇದು ನ್ಯೂಸ್ ಆಗಿದೆ, ಚರ್ಚೆ ಆಗ್ತಾ ಇದೆ. ಅಂಥ ಬಹಳ ದೊಡ್ಡ ಅನಾಹುತ ಆಗಿದೆ ಅಂತನ್ನೋದಕ್ಕೆ ಆಯಿತು. ಇಷ್ಟು SIT ರಚನೆ ಆಯಿತು, ಸಾಕಷ್ಟು ಕಡೆಗೆ 13-14 ಕಡೆಗೆ ಆಗೋದ್ರು ಒಂದೇ ಒಂದು ಕಡೆಗೆ ಯಾವುದೇ ರೀತಿಯ ಕುರುಹು ಸಿಗಲಿಲ್ಲ, ಆಧಾರ ಸಿಗಲಿಲ್ಲ. ಸೊ ಅವರಿಗೆ ಇನ್ನೂ ಎಳಿಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದು ಸಲ ಬಂದು ಕಂಪ್ಲೇಂಟ್ ಕೊಡ್ತಾ ಅದನ್ನು ಎಳಿತಾ ಹೋಗೋದು. ಸೊ ಇನ್ನೂ ಚರ್ಚೆ ಆಗಬೇಕು, ಇನ್ನೂ ಬದನಾಮ ಆಗಬೇಕು, ಇನ್ನೂ ಕೆಟ್ಟದ್ದು ಬಿಂಬಿಸಬೇಕು ಅಂತನ್ನುವಂಥದ್ದೇ ಇದರ ಹಿಂದೆ ಇರುವಂಥದ್ದು. ಅಲ್ ಜೀರಾ ಅನ್ನುವಂಥದ್ದು ಒಂದು ಮುಸ್ಲಿಂ ಅವರು ಅದನ್ನು ಹೇಳ್ತಾರೆ. ಪಾಕಿಸ್ತಾನದ ಒಬ್ಬ ಸೈನ್ಯಾಧಿಕಾರಿ ಹೇಳ್ತಾನೆ, BBC ಹೇಳುತ್ತೆ, ಕೇರಳದ ಒಬ್ಬ MP ಹೇಳ್ತಾನೆ. ಏನು ಅರ್ಥ ಇದು? ಅವ್ರಿಗೇನು ಸಂಬಂಧ? ಕೇರಳದಲ್ಲಿ ಸತ್ತಂಥವ್ರು ಲೆಕ್ಕ ತೆಗೆದ್ರೆ ನಿನ್ನ ತಟ್ಟೆ ಒಳಗೆ ಕತ್ತೆ ಬಿದ್ದಿದೆ, ನೀವು ಇಲ್ಲಿ ಇದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿ. ಇವತ್ತು BBC ಅವ್ರು ಇಡೀ ಜಗತ್ತಿನಲ್ಲಿ ಎಷ್ಟು ಕೋಟಿಗಟ್ಟಲೆ ಬ್ರಿಟಿಷರು ಕ್ರಿಶ್ಚಿಯನ್ರು ಕೊಂದಿದ್ದಾರೆ ಅಂತ ಅನ್ನೋದು ಏನಾದರೂ ಲೆಕ್ಕ ಇದೆಯಾ? ಎಷ್ಟು ರೇಪ್ಗಳಾಗಿದ್ದಾವೆ ಚರ್ಚ್ನಲ್ಲಿ ಅಂತ ಅನ್ನೋದು ಲೆಕ್ಕ ಇದೆಯಾ? ಮಸೀದಿ ಮದರ್ಸಾಗಳಲ್ಲಿ ಎಷ್ಟು ರೀತಿಯ ಕೊಲೆಗಳಾಗಿದ್ದಾವೆ ಅಂತ ಅನ್ನೋದು ಲೆಕ್ಕ ಕೊಡಬೇಕಾ? ಈ ಸಮೀರ್ ಅನ್ನುವಂಥ ವ್ಯಕ್ತಿ ಇವತ್ತು SIT ನೇಮಕ ಮಾಡಿದರು. ಈ SITಯ ತನಿಖೆ ಹೇಗೆ ಹೊರಟಿದೆ ನೋಡಿ. ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಹಿಂದೆ ಇದ್ದಾರೆ. ಅವರ ಜೊತೆಗಿರುವಂಥವರೆಲ್ಲ ಲೆಫ್ಟಿಸ್ಟು, ನಾಸ್ತಿಕವಾದಿಗಳು, ಕಮ್ಯುನಿಸ್ಟು ತುಂಬಿಕೊಂಡು ಅವ್ರ ತಲೆಯೊಳಗೆ ತುಂಬಿಕೊಂಡು SIT ರಚನೆ ಮಾಡಿದ್ರು. ನಾನು ಹೇಳಿದೆ, SIT ರಚನೆನೇ ಮಾಡೋದಾದರೆ ಮಹಿಳೆ ಬಗ್ಗೆ ನಿಮಗೆ ಕಳಕಳಿನೇ ಇದ್ದರೆ ಇಡೀ ರಾಜ್ಯದಲ್ಲಿ 927 ಅಪ್ರಾಪ್ತ ಹುಡುಗಿಯರ ಮೇಲೆ ರೇಪ್ ಆಗಿದೆ, ಇನ್ನೂವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇದನ್ನು SIT ನೇಮಿಸಿ ನೋಡೋಣ. ಸೊ ನಿಮಗೆ ನಿಜವಾದ ಕಳಕಳಿ ಇರುವಂಥದ್ದು ಮಹಿಳೆಯರ ಬಗ್ಗೆ ಅಲ್ಲ, ನಮ್ಮ ಹಿಂದುತ್ವದ ಬಗ್ಗೆ ಕೆಡಿಸುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಮಾಡ್ತಾ ಇದ್ದೀರಿ. ಇದು SIT ಅನ್ನೋದು ರಾಜ್ಯದ ಹೆಣ್ಮಕ್ಳು ಆಗ್ತಾ ಇರುವಂಥ ಅತ್ಯಾಚಾರ, ಕಿಡ್ನ್ಯಾಪಿಂಗ್ ಇರ್ಬೋದು, ಬೇಕಾದಷ್ಟು ರೀತಿಯ ಮರ್ಡರ್ಗಳಾಗ್ತಾ ಇದ್ದಾವೆ. ಅವುಗಳ ಬಗ್ಗೆ ಒಂದು ಸಲ SIT ನೇಮ್ಸು ಬಹಿರಂಗ ತೊಗೊಂಬನ್ನಿ ನೋಡೋಣ, ಅವ್ರಿಗೆ ಶಿಕ್ಷೆ ಕೊಡಿಸಿ ನೋಡೋಣ. ನೇಹಾ ಹಿರೇಮಠ್ ಕೊಲೆ ಆಗಿ ಒಂದು ವರ್ಷ 4 ತಿಂಗಳಾಯಿತು, ಇನ್ನೂವರೆಗೆ ನ್ಯಾಯ ಸಿಕ್ಕಿಲ್ಲಲ್ಲ. ಹಾಡು ಹಗಲೇ ಕೊಂದು ಹಾಕಿದಂಥ ವ್ಯಕ್ತಿ ನೀವೇ ಬಂದು ಹೇಳಿದ್ರಿ 3 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. ಯಾಕೆ ಇಲ್ಲಿ ಯಾಕೆ ಮಾಡಲಿಲ್ಲ 3 ತಿಂಗಳಲ್ಲಿ ನೀವು? ಸೊ ಇದೆಲ್ಲವೂ ಕೂಡ ಇದರ ಹಿಂದೆ ಹಿಂದೂ ವಿರೋಧಿ ನೀತಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಅಲ್ಲ, ತನಿಖೆ ಮುಂದುವರಿಸಲಿ, ನಮಗೆ ತನಿಖೆದು ಏನಿಲ್ಲ. ನಾನು ಹೇಳೋದು ತನಿಖೆ ಮಾಡ್ತಾ ಈಗ 4 ಜನ ಆ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸೋದು ಯಾತಕ್ಕೆ ರೀ? ಏನು ಅಲ್ಲಿ ಪೊಲೀಸ್ ಆಫೀಸರ್ಗಳು SP ಅಲ್ಲಿ ಸಮರ್ಥ SP ಇದ್ದಂಥ ಸಮಯದಲ್ಲಿ ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ರೆ ಆಗ್ತಿತ್ತಲ್ಲ. ಇಷ್ಟು ಮಹತ್ವ ಕೊಡೋ ಅವಶ್ಯಕತೆ ಏನಿದೆ? ನೂರಕ್ಕೆ 100 ಹೇಳ್ತೇನೆ. ಸರ್ಕಾರ ವ್ಯವಸ್ಥಿತವಾಗಿ ಇಮ್ಮಿಡಿಯೇಟ್ SIT ನೇಮಕ ಮಾಡಿದ್ದು ಇದು ಒಂದು ದೊಡ್ಡ ಒಂದು ಷಡ್ಯಂತ್ರದ ಒಂದು ಭಾಗ ಅಂತ ಹೇಳ್ತೀನಿ.